ನಮಸ್ಕಾರ ಸ್ನೇಹಿತರೆ, ನಾನು ಸದ್ದಾಮ್. ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಸಿವ್ ಟೆಕ್ನಾಮಿಕ್ಸ್ ಚಾನಲ್ಗೆ. ಇವತ್ತು ನಾವು ಏನ್ ನೋಡೋಣಪ್ಪ ಅಂದ್ರೆ ಈ ಒಂದು ಸರ್ಕಾರಿ ಉದ್ಯೋಗದ ಸತ್ಯಾಂಶಗಳನ್ನು ನೋಡೋಣ. ಏನಪ್ಪಾ ಅಂದ್ರೆ ವರ್ಷ ವರ್ಷ ಹಲವಾರು ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಒಂದೇ ಒಂದು ಕನಸು ಕಟ್ಕೊಂಡು ಬರ್ತಾರೆ. ಅದೇನಪ್ಪಾ ಅಂದ್ರೆ ಸರ್ಕಾರಿ ಉದ್ಯೋಗ ಪಡೆಯೋ ಇಚ್ಛೆ. ಈ ಸರ್ಕಾರಿ ಹುದ್ದೆ ಏನಪ್ಪಾ, ಈ ರಿಕ್ರೂಟ್ಮೆಂಟ್ ಎಷ್ಟಾಗುತ್ತೆ, ಕೆಲವು ಹುದ್ದೆಗಳಿಗಾಗುತ್ತೆ, ಆದ್ರೆ ಎಲ್ಲರಿಗೂ ಜಾಬ್ ಸಿಗುತ್ತಾ? ಈ ಒಂದು ವಿಡಿಯೋ ನಿಮ್ಮ ಕನಸನ್ನು ಮುರಿಯೋದಕ್ಕಲ್ಲ, ನಿಜಾಂಶವನ್ನು ತಿಳಿಸಕ್ಕೆ ಬಂದಿದ್ದೀನಿ. ಈ ಟುಡೇ ಜನರೇಷನ್ ಅಲ್ಲಿ ನೋಡ್ತಾ ಇರ್ಬೋದು, ನಾವು ಭಾರತ ಮಟ್ಟದಲ್ಲಿ ಸ್ಪರ್ಧೆ ನೋಡ್ತಿರ್ಬೋದು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ನೋಡ್ತಿರ್ಬೋದು. ಕೆಲವೆಗಳು ಹುದ್ದೆಗಳು ಈ ರಿಕ್ರೂಟ್ಮೆಂಟ್ ಆಗ್ತವೆ, ಆದ್ರೆ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ. ಆದ್ರೆ ಡಾರ್ಕ್ ರಿಯಾಲಿಟಿ ಏನಪ್ಪಾ ಅಂದ್ರೆ ಅದರಲ್ಲಿ ಕೆಲವು ಜನ ಸೆಲೆಕ್ಟ್ ಆಗ್ತಾರೆ. ಉಳಿದಂತ ಜನರ ಸ್ಟೂಡೆಂಟ್ಗಳ ಪರಿಸ್ಥಿತಿ ಏನು? ಇದನ್ನ ನಾವು ಸ್ಪರ್ಧೆ ಅಂತ ಕರಿಬೇಕಾ ಅಥವಾ ಬದುಕು ಉಳಿಸಿಕೊಳ್ಳುವ ಯುದ್ಧ ಅಂತ ಅನ್ಬೇಕಾ? ನಾವು ಇದನ್ನ ಎಕನಾಮಿಕ್ಸ್ ಆಂಗಲ್ ಅಲ್ಲಿ ನೋಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಡಿಮ್ಯಾಂಡ್ ಹೆಚ್ಚಾದಂತ ಸಂದರ್ಭದಲ್ಲಿ ಸಪ್ಲೈ ಕಡಿಮೆ ಆಗುತ್ತೆ. ಏನಪ್ಪಾ ಅಂದ್ರೆ ಬೇಡಿಕೆ ಹೆಚ್ಚಿದಂತ ಸಂದರ್ಭದಲ್ಲಿ ಪೂರೈಕೆ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ರಿಜೆಕ್ಷನ್ ಸ್ವಾಭಾವಿಕವಾಗಿ ಆಗುತ್ತೆ. ಹೀಗಿದ್ದಾಗ ರಿಜೆಕ್ಷನ್ ಬಂದ್ರೆ ನೀವು ಅಸಮರ್ಥರು ಅಂತ ಅರ್ಥನ ಅಲ್ಲ ಫ್ರೆಂಡ್ಸ್. ಇದು ಒಂದು ಸಿಸ್ಟಮ್ ಆಗಿಬಿಟ್ಟಿದೆ. ಇದು ನೀವು ಮಾಡಿದಂತ ಸಿಸ್ಟಮ್ ಆಗಿಬಿಟ್ಟಿದೆ. ಈ ಈ ಸಮಯದಲ್ಲಿ ಏನಾಗುತ್ತಪ್ಪ ಅಂತ ನೋಡ್ಬೋದು. ಒಬ್ಬ ಕಾಂಪಿಟೇಟಿವ್ ಆಸ್ಪಿರೆಂಟ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗ್ತವೆ ಅಂತ ನೋಡ್ಬೋದು. ಒಬ್ಬ ಕಾಂಪಿಟೇಟಿವ್ ಆಸ್ಪಿರೆಂಟ್ ಸರಾಸರಿ 3 ರಿಂದ 5 ವರ್ಷಗಳ ಕಾಲ ಸತತವಾಗಿ ಅವರು ಪರಿಶ್ರಮ ಪಡ್ತಾರೆ, ಸಂಪೂರ್ಣ ಪ್ರಿಪರೇಷನ್ ಮಾಡ್ತಾರೆ. ಕುಟುಂಬದ ಮೇಲೆ ಆರ್ಥಿಕ ಅವಲಂಬನೆ ಆಗಿರುತ್ತೆ. ತಂದೆ ತಾಯಿಗಳು ಅವರಿಗೆ ಆರ್ಥಿಕವಾಗಿ ಅವಲಂಬನೆ ಮಾಡ್ತಿರ್ತಾರೆ. ಸಾಮಾಜಿಕ ಅವರು ಏನ್ ಮಾಡ್ತಾರೆ, ಒತ್ತಡಕ್ಕೆ ಒಳಗಾಗ್ತಾರೆ. ಏನಪ್ಪಾ ಅಂದ್ರೆ ಈ ಸಲ ಆಗ್ತಾ ಇಲ್ಲ, ನಾವು ಇಷ್ಟು ಎಕ್ಸಾಮ್ ಬರ್ತಿದ್ದೀನಿ, 1 ಮಾರ್ಕ್ಸ್ ಅಲ್ಲಿ ಹೋಗ್ತಿದೆ, 2 ಮಾರ್ಕ್ಸ್ ಅಲ್ಲಿ ಹೋಗ್ತಿದೆ ಅನ್ನೋ ಸಾಮಾಜಿಕ ಒತ್ತಡದಲ್ಲಿ ಇರುತ್ತೆ. ಜನರ ಪ್ರೆಷರ್ ಬಹಳ ಇರುತ್ತೆ. ಏನ್ ಮಾಡ್ತಾ ಇದೀಯಾ, ಇಷ್ಟು ವರ್ಷ ಓದ್ತಿದ್ದೆ, ಏನ್ ಮಾಡ್ತಾ ಇದೆಯಾ ಅನ್ನೋ ಕ್ವಶನ್ಗೆ ಅವರು ಆನ್ಸರ್ ಕೊಡೋದಕ್ಕೆ ಆಗುವಂತ ಸ್ಥಿತಿ ಇರುತ್ತೆ. ಒಂದು ಸಾಮಾಜಿಕ ಒತ್ತಡ ಮತ್ತು ಮಾನಸಿಕ ಒತ್ತಡ ಇರುತ್ತೆ. ಮಾನಸಿಕ ಒತ್ತಡ ಏನಪ್ಪಾ ಅಂದ್ರೆ ಅವರ ಆರೋಗ್ಯ ಸರಿ ಇರಲ್ಲ. ನಾನು ಇಷ್ಟು ಬರಿತಿದ್ದೀನಿ, 0.5 ಅಲ್ಲಿ ಹೋಗ್ತಾ ಇದೆ, ನನಗೆ ಆಗ್ತಾ ಇಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಯಾಕೋ ಆಗ್ತಾ ಇಲ್ಲ ಅನ್ನೋ ಒಂದು ಮಾನಸಿಕ ಒತ್ತಡ ಸಹ ಬರುತ್ತೆ. ಈ 23 ವರ್ಷದಿಂದ 28-30 ವರ್ಷದವರೆಗೆ ಒಬ್ಬ ಕಾಂಪಿಟೇಟಿವ್ ಆಸ್ಪಿರೆಂಟ್ ತಯಾರಿ ನಡೆಸ್ತಾನೆ. ಆ ಸಮಯದಲ್ಲಿ ಅವ್ರಿಗೆ ಏನಾಗುತ್ತೆ, ಕೌಶಲ್ಯ ಏನಾದ್ರು ಬೆಳೀತಾ, ಸ್ಕಿಲ್ ಏನಾದ್ರು ಬೆಳಿತಾವ, ಏನಾದ್ರು ಅವರಿಗೆ ಎಕ್ಸ್ಪೀರಿಯನ್ಸ್ ಬರುತ್ತಾ, ಏನಾದ್ರು ಆದಾಯ ಬರ್ದಿದೆ. ಈ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಕಷ್ಟಪಟ್ರೆ ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋ ಒಂದು ಖಂಡಿತ. ಆದ್ರೆ ಈ ರಿಯಾಲಿಟಿ ಏನಪ್ಪಾ ಅಂದ್ರೆ ಕಷ್ಟದ ಜೊತೆಗೆ ಸೀಮಿತ ಹುದ್ದೆಗಳಿವೆ, ಲ್ಯಾಕ್ ಆಫ್ ಸ್ಪರ್ಧೆ ಇದೆ. ಈ ಎಲ್ಲಾ ಕಷ್ಟಪಟ್ಟವರಿಗೆ ಸಕ್ಸಸ್ ಸಿಗುತ್ತೆ, ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅನ್ನೋ ಒಂದು ಕಟು ಸತ್ಯನ ನಾವು ಒಪ್ಕೊಳ್ಳಕ್ ಆಗಲ್ಲ. ಈ ಏನಪ್ಪಾ ಅಂದ್ರೆ ಪ್ರಿಪರೇಷನ್ ಮಾಡೋದು ತಪ್ಪಲ್ಲ, ಮತ್ತು ಸರ್ಕಾರಿ ಹುದ್ದೆ ಕನಸು ಕಾಣೋದು ತಪ್ಪಲ್ಲ. ಆದ್ರೆ ಪೂರ್ತಿ ಜೀವನನ ಒಂದೇ ಒಂದು ಪರೀಕ್ಷೆ ಮೇಲೆ ಇಡೋದು ಅತಿ ದೊಡ್ಡ ತಪ್ಪು. ಇದ್ರ ಮೂಲಕ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಮಾರ್ಟ್ ಸ್ಟ್ರಾಟಜಿಗಳನ್ನ ಅನ್ವಯಿಸ್ಕೊಳ್ಬೇಕು. ಅವೇನಪ್ಪಾ ಅಂದ್ರೆ ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡ್ಬೇಕು. ನಾವು 1 ವರ್ಷ ಮಾಡ್ಲಿ, 2 ವರ್ಷ ಮಾಡ್ಲಿ, ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡ್ಬೇಕು. ಪ್ರಿಪರೇಷನ್ ಜೊತೆಗೆ ನಮಗೆ ಉಪಯೋಗ ಆಗುವಂತ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡ್ಕೋಬೇಕು. ಮತ್ತೆ ಸ್ಮಾಲ್ ಆದಾಯದ ಮೂಲವನ್ನು ಇಟ್ಕೊಂಡಿರ್ಬೇಕಾಗುತ್ತೆ. ಮತ್ತೆ ಏನ್ ಮಾಡ್ಬೇಕು, ಬ್ಯಾಕಪ್ ಪ್ಲಾನ್ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾವು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಏನ್ ಮಾಡ್ತೀವಿ, ಓದದೆ 24/7 ಓದದೆ. ಆದ್ರೆ ಬ್ಯಾಕಪ್ ಪ್ಲಾನ್ ಇದ್ದಾಗ ಏನಾಗುತ್ತೆ ಗೊತ್ತಾ, ಒಂದಿನ ಸಡನ್ ಆಗಿ ಆಗದೆ ಹೋದ್ರೆ ಏನ್ ಮಾಡ್ತೀರಾ? ಬ್ಯಾಕಪ್ ಪ್ಲಾನ್ ಬೇಕೇ ಬೇಕು. ನಮ್ಮ ನೆಕ್ಸ್ಟ್ ಫ್ಯೂಚರ್ ನಾವು ಸೆಕ್ಯೂರ್ ಆಗಿರ್ಬೇಕಂದ್ರೆ ನಮಗೆ ಬ್ಯಾಕಪ್ ಪ್ಲಾನ್ ಖಂಡಿತವಾಗಿ ಬೇಕಾಗುತ್ತೆ. ಲಕ್ಷಾಂತರ ಜನ ಓಡ್ತಾರೆ ಅಂತ ಕನಸು ಕಾಣೋದು ತಪ್ಪಲ್ಲ, ಆದ್ರೆ ನಿಜ ಗೊತ್ತಿಲ್ಲದೆ ಈ ಒಂದು ಕಾಂಪಿಟೇಟಿವ್ ರೇಸ್ ಅಲ್ಲಿ ಓಡೋದು ತಪ್ಪು. ನಿಮ್ಮ ಭವಿಷ್ಯ ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ, ನಿಮ್ಮ ಭಾವನೆಗಳ ಮೇಲಲ್ಲ. ಸರಿಯಾದ ಮಾಹಿತಿ ಮೇಲೆ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಈ ಯಾಕಪ್ಪ ಅಂದ್ರೆ ಈ ಪ್ರೆಸೆಂಟ್ ಅಲ್ಲಿ ನೋಡ್ತಿರ್ಬೋದು, ನಮ್ಮ ಗೌರ್ಮೆಂಟ್ ಗಳಲ್ಲಿ ರಿಕ್ರೂಟ್ಮೆಂಟ್ಸ್ ಆಗ್ತಿಲ್ಲ, ವಿದ್ಯಾರ್ಥಿಗಳು ಹೋರಾಟ ಕೇಳ್ತಿದ್ದಾರೆ. ಏನ್ ಮಾಡೋದು, ಡಿಗ್ರಿ ಇದೆ ಆದ್ರೆ ಸ್ಕಿಲ್ಸ್ ಗಳಿಲ್ಲ. ಸ್ಕಿಲ್ಸ್ ಜೊತೆಗೆ ಏನಿರ್ಬೇಕಪ್ಪ ಅಂದ್ರೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಗಳು ಬೇಕಾಗುತ್ತೆ. ಈ ಎಲ್ಲಾ ಸ್ಕಿಲ್ಸ್ ಗಳನ್ನ ನಾವು ಅಳಿಸ್ಕೊಳ್ಳೋದ್ರ ಸರ್ಕಾರಿ ಈ ಉದ್ಯೋಗದ ಒಂದು ಕಟು ಸತ್ಯವನ್ನು ತಿಳ್ಕೊಬೇಕಾಗುತ್ತೆ. ಈ ಕಟು ಸತ್ಯ ಗೊತ್ತಿಲ್ಲದೆ ನಾವು ಯಾವುದೇ ಆಸ್ಪಿರೆಂಟ್ ಆಗಿರ್ಬೋದು ಈ ಕಾಂಪಿಟೇಟಿವ್ ಸ್ಪರ್ಧೆಗೆ ಇಳಿಕೊಡುದು. ಈ ಎಲ್ಲಾ ಬ್ಯಾಕಪ್ ಪ್ಲಾನ್ ಇಟ್ಕೊಂಡು ನಾವು ಈ ಒಂದು ಏನಿರುತ್ತೆ ಕಾಂಪಿಟೇಟಿವ್ ಫೀಲ್ಡ್ ಇಳಿಬೇಕಂತ ನನ್ನ ಒಂದು ಕೋರಿಕೆ. ಫ್ರೆಂಡ್ಸ್, ಇದು ಏನ್ ಅನಿಸ್ತೇ ನಿಮ್ಗೆ? ಈ ಒಂದು ಏನಪ್ಪಾ ಇದು ಸರ್ಕಾರಿ ಉದ್ಯೋಗ ಪಡೆದು ಬದುಕು ಉಳಿಸುವ ಯುದ್ಧ ಆಗ್ಬಿಟ್ಟಿದೆ ಅಂತ ಅನಿಸ್ತಾ? ಇದೊಂದು ಸ್ಪರ್ಧೆ ಅನ್ನಿಸ್ತಾ, ಏನೋ ಬದುಕು ಉಳಿಸಿಕೊಳ್ಳುವ ಯುದ್ಧ ಅನ್ನಿಸ್ತಾ? ಇದನ್ನ ನಾವು ಕೊನೆಗೆ ಇದನ್ನ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ನೆಕ್ಸ್ಟ್ ಏನಪ್ಪ ನೋಡೋಣಪ್ಪ ಅಂದ್ರೆ ಸರ್ಕಾರಿ ಉದ್ಯೋಗದ ಕನಸು ಅಥವಾ ಇದು ಗಣಿತದ ಲೆಕ್ಕನ ಅನ್ನೋ ಒಂದು ವಿಷಯದ ಬಗ್ಗೆ ನೋಡೋಣ. ಮಿಸ್ ಮಾಡಬೇಡಿ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್, ಧನ್ಯವಾದಗಳು.